ಭೂಮಿ ಆಕಾಶವನ್ನು ಸೃಷ್ಟಿಸಿದವನು ಯಾರು? ಭೂಮಿಯಲ್ಲಿ ಮನುಷ್ಯನಿಗೆ ಆಹಾರವನ್ನು ನೀಡುತ್ತಿರುವವನು ಯಾರು? ಭೂಮಿಯಲ್ಲಿ ಮನುಷ್ಯನಿಗೆ ಜೀವನ ಮತ್ತು ಮರಣ ನೀಡುವವನು ಯಾರು? ಮರಣ ನಂತರ ನಮ್ಮ ಬದುಕು ಹೇಗಿರುತ್ತದೆ? ಇದನ್ನು ತಿಳಿಯಲು ನಿಮಗೆ ಕುತೂಹಲ ಇರಬಹುದು. ನಿಮ್ಮ ಕುತೂಹಲವನ್ನ ತಣಿಸಲು ಮನುಷ್ಯರ ಪ್ರಭುವಿನ ಸಂದೇಶದೊಂದಿಗೆ ನಾವು ಬಂದಿದ್ದೇವೆ. ಕೋಲಾರದಲ್ಲಿ ಸರ್ವಧರ್ಮೀಯರಿಗಾಗಿ ಕನ್ನಡದಲ್ಲಿ ಕುರ್ಆನ್ ಪ್ರವಚನ. ಈ ಜಗತ್ತಿನ ಸೃಷ್ಟಿಕರ್ತನು ಯಾರು? ದೇವನು ಮನುಷ್ಯರಿಂದ ಬಯಸುವುದು ಏನು? ಮರಣ ನಂತರ ಜೀವನ ಹೇಗಿರುತ್ತದೆ? ಪ್ರವಾದಿಗಳು ಯಾರು? ಅವರ ಸಂದೇಶವೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ನೀವೆಲ್ಲರೂ ಆಗಮಿಸಿ. ಇದೇ ಬರುವ ತಾರೀಕು ಆಗಸ್ಟ್ 22 ಮತ್ತು 23 ಸಂಜೆ 7:30 ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕನ್ನಡದಲ್ಲಿ ಕುರ್ಆನ್ ಪ್ರವಚನ. ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ನಾಡಿನ ಜನರ ಪ್ರೀತಿಯ ಶ್ರೀ 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 ಮಂಗಳನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಸಂಸ್ಥಾನ ಚಿಕ್ಕಬಳ್ಳಾಪುರ ಶಾಖಾಮಠ, ಶ್ರೀ 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 ಮಹಾದೇವ ಸ್ವಾಮೀಜಿ, ಬಸವ ಕಲ್ಯಾಣ ಮಠ ವಿಜಯಪುರ ಹಾಗೂ ಇನ್ನಿತರ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪವಿತ್ರ ಕುರ್ಆನಿನ ಉಪದೇಶವನ್ನು ಕನ್ನಡದಲ್ಲಿ ಪ್ರವಚನ ನೀಡಲಿದ್ದಾರೆ ರಾಜ್ಯದ ಖ್ಯಾತ ವಾಗ್ಮಿ ಶಾಂತಿ ಪ್ರಕಾಶನ ಮಂಗಳೂರು ಇದರ ಮುಖ್ಯಸ್ಥರಾದ ಜನಾಬ್ ಮೊಹಮ್ಮದ್ ಕುಂಜಿಯವರು. ಏಕದೇವತ್ವ, ಪ್ರವಾದಿಗಳು ಮತ್ತು ಮರಣ ಹಾಗೂ ಮರಣ ನಂತರದ ಜೀವನ ಎಂಬ ವಿಷಯದಲ್ಲಿ ಇವರು ಪ್ರವಚನ ಕೊಡಲಿದ್ದಾರೆ. ಬನ್ನಿರಿ, ನಿಮ್ಮವರನ್ನು ಕರೆತನ್ನಿರಿ. ಇದು ಸರ್ವಧರ್ಮೀಯ ನಾಗರಿಕ ಬಾಂಧವರಿಗೂ ನಮ್ಮ ಪ್ರೀತಿಯ ಆಮಂತ್ರಣ.